ಗೈಸ್ ಇದೇನು ಮರ ನೋಡ್ತಾ ಇದ್ದೀರಾ? ಈ ಮರನ ಬಂದ್ಬಿಟ್ಟು ನಾನು ನಮ್ಮ ವೈಫು ಇಬ್ಬರು ಹೋಗಿ ನಮ್ಮ ಮನೆ ತೋಪಿ ಅಲ್ಲಿ ಹೊಡೆದಿರೋದು, ಇದು ಕೈಯಲ್ಲಿ ಹೊಡೆದಿರೋದು. ಸೊ ಈ ಕಡೆ ಬಂದ್ಬಿಟ್ಟು ಒಂದು ಕಡೆ ಸಾರವೇ ಕಡೆ ಬಂದ್ಬಿಟ್ಟು ಗ್ರಿಲ್ಗೆ ವಾಲ್ನ ಕಟ್ ಮಾಡಿ ಹೋಗ್ತಿದ್ದಾರೆ. ಹಗ್ಗ ಬೇಕಂತೆ, ಹಗ್ಗ ಮತ್ತು ಸ್ಪಾಂಜು ತಾಮನ್ ಕೊಡಬೇಕು. ಸೊ ಎಲ್ಲ ಪೀಸೆಂಡೆಲ್ಲ ಸಾಗಿಸ್ಕೋತಾರೆ ನೋಡಿ ಮೇಲ್ಗಡೆಗೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿವೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ. ಗೈಸ್ ಇವತ್ತಿನ ವ್ಲಾಗ್ ಮನೆ ಕನ್ಸ್ಟ್ರಕ್ಷನ್ ವ್ಲಾಗು. ಸೊ ಪ್ಲಾಸ್ಟ್ರಿಂಗಿಗೆ ಎಲ್ಲರೂ ಲೇಬರ್ಗಳೆಲ್ಲ ಬಂದಿದ್ದಾರೆ. ಕೆಲಸ ಇವತ್ತು ಪ್ಲಾಸ್ಟ್ರಿಂಗ್ ಕೆಲಸ ಇವತ್ತಿನ ಶುರುವಾಗುತ್ತೆ. ಸೊ ಆ್ಯಕ್ಚುಲಿ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡಿದ್ದಾಗ ಲೇಬರ್ಗಳು ಸಿಗ್ತಿಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲದೆ ಯಾವಾಗ ಲೇಬರ್ಗಳು ಇದ್ದರು, ಅವಾಗ ನನ್ನ ಹತ್ರ ದುಡ್ಡು ಇರಲಿಲ್ಲ. ಸಾಬಮ್ಮನ್ನ ನಿಮ್ಮ ಹೆಂಗಸರನ್ನ ಅವ್ರ ಮೂವರನ್ನ ಬಿಡು. ಅಲ್ಕ ಈ ಒಳಗಡೆ ಕ್ಲೀನ್ ಮಾಡಕ್ಕೆ ಒಂದಿಬ್ಬರನ್ನ ಬಿಡ್ರಿ. ಒಂದು ರೋಲ್ ತಗೊಂಡ್ಬಿಡು. ಅದಕ್ಕೆ ತಗೊಂಬ ಅದಕ್ಕೆ ಹೋಗು, ಪ್ರಕಾಶ ಅಂಗಡಿ ಹೋಗು. ಇಂಥವು ತಗೊಂಬ. ಹಗ್ಗ ರೋಲ್ ಪಂಜು. ಹಗ್ಗ ಒಂದು ರೋಲ್ ಸಾಕಾ? ಒಂದು ರೌಂಡ್ ಬರ್ತದ. ಗೈಸ್ ಇವಾಗ ಹಗ್ಗ ಬೇಕಂತೆ, ಹಗ್ಗ ಮತ್ತು ಸ್ಪಾಂಜು ತಾಮನ್ ಕೊಡಬೇಕು. ಸೊ ಎಲ್ಲ ಪೀಸೆಂಡೆಲ್ಲ ಸಾಗಿಸ್ಕೋತಾರೆ ನೋಡಿ ಮೇಲ್ಗಡೆಗೆ. ಟೈಮ್ 9:10 ಬಂದರು. ಸೊ ಬನ್ನಿ ಹೋಗ್ಬಿಟ್ಟು ಸ್ಪಾಂಜು ಮತ್ತು ಪರ್ಕೆ ಒಂದು ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಮತ್ತು ಸಾರ್ವೆ ಕಟ್ಕೊಳ್ಳೋಕೆ ಹಗ್ಗ ಸ್ಪಾಂಜು ತಂದ್ಕೊಳ್ಳೋಣ ಹೋಗಿ. ಸ್ಪಾಂಜ್ ಒಂದು ರೋಲು, ಹಗ್ಗ ಒಂದು ರೋಲು. ಇದು ಹಗ್ಗ ಎಷ್ಟಣ್ಣ ಒಂದು ರೋಲ್? ಇದು 150. ಸ್ಪಾಂಜ್ ಒಂದು ರೋಲ್ ಅಂತ ಪ್ಯಾಕೆಟ್ ಐತಾನೆ ಕೊಡೋದು. ಒಂದು ರೋಲ್ ಅಂದ, ಅದಕ್ಕೆ ಒಂದು ಹೇಳ್ದಂಗೆ ಪ್ಯಾಕೆಟ್. ಅಣ್ಣ ಪರ್ಕೆ ಇದು ಮಾಡ್ಬಿಡಿ. ಹಾಂ ಪರ್ಕೆ ಅದು. ಗೈಸ್ ಸ್ಪಾಂಜ ತಂದುಕೊಟ್ಟೆ, ಮಣ್ಣು ಅಂತ ಪೀಸೆಂಡೆಲ್ಲ ಮೇಲ್ಗಡೆ ಸಾಗಿಸ್ಕೊಡ್ತಿದ್ದಾರೆ. ಇವಾಗ ಬಕೆಟ್ ಬೇಕು, ಬಕೆಟ್ ಮತ್ತು ಮಗ್ ಬೇಕಿತ್ತು ಸಪ್ರೇಟು. ನಾನು ಮತ್ತು ನನ್ನ ಮಗ ತೊಗೊಂಡು ಹೋಗ್ತಾಯಿದ್ದೆ. ಮಗ್ಗು ಒಂದು ಬಕೆಟ್ ಎಕ್ಸ್ಟ್ರಾ ಕೆಲಸ ಮಾಡೋರಿಗೆ. ಇವನು ಹಠ ಮಾಡ್ತಾವನೆ ಹೊಸ ಮನೆ ಹತ್ರ ಹೋಗೋದು ಅಂತ, ಅದಕ್ಕೆ ಕರ್ಕೊಂಡು ಹೋಗೋದು ಇವನ್ನ. ನೀನು ಗೈಸ್ ಮರ ಕಟ್ಕೊಳ್ಳೋಕ್ಕೆ, ಸಾರ್ವೆ ಕಟ್ಕೊಳ್ಳೋಕ್ಕೆ ಎಲ್ಲ ಇದು ಮಾಡ್ಕೊಳ್ತಿದ್ದಾರೆ ರೆಡಿ. ಈಗ ಅಕ್ಕ ಟೀ ಕೊಡ್ಕೊಳ್ಳಿ. ಗೈಸ್ ಮೇಲ್ಗಡೆ ಬಂದ್ಬಿಟ್ಟು ಲೇಡೀಸ್ ಏನಿದ್ದಾರೆ ಅವರು ಪೀಸ್ ಆ್ಯಂಡ್ ಕೆಳಗಡೆಯಿಂದ ಮೇಲ್ಗಡೆ ಹಾಕ್ಕೊಡ್ತಿದ್ದಾರೆ. ಇಲ್ಲಿಂದನೇ ಮಿಕ್ಸ್ ಮಾಡಿಕೊಂಡು ಆ ಕಡೆ ಸೈಡ್ ಕೆಲಸ ಮಾಡ್ತಾರೆ ಫಸ್ಟ್. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಏನು ನೀವು ಇಲ್ಲಿ ಮರ ಕಟ್ಕೊಂಡಿದ್ದಾರೆ ನೋಡ್ತಾ ಇದ್ದೀರಲ್ಲ, ಈ ಮರ ಎಲ್ಲ ನಾನೇ ಹೊಡೆದಿರೋದು, ನಾನು ಮತ್ತು ನಮ್ಮ ವೈಫ್ ಹೊಡೆದಿರೋದು. ಇಲ್ಲ ನಮ್ಮ ಮನೆ ಹತ್ರ ತೋಪಿದೆ, ಅಲ್ಲಿ ಹೊಡೆದಿರೋದು. ಸೊ ಈ ಕಡೆ ಬಂದ್ಬಿಟ್ಟು ಗ್ರಿಲ್ಗಳಿತ್ತಲ್ಲ, ಅದಕ್ಕೆ ಈಗ ವಾಲ್ನ ಮಾಡ್ಕೊಳ್ತಿದ್ದಾರೆ, ವಾಲ್ನ ಕಟ್ ಮಾಡ್ಕೊಳ್ತಿದ್ದಾರೆ ಅದ್ರ ಸೈಡ್ಗೆ. ಈ ಕಡೆ ನಾಳೆಯಿಂದ ಕೆಲಸಕ್ಕೆ ಏನಿದ್ರು ಕಿಟಕಿ ಕೂಡ್ಸ್ಕೊಂಡು ಕೆಲಸ ಮಾಡೋ ಥರ ಇರಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಕಿಟಕಿಗಳದ್ದು ಈ ಥರ ಅದೇ ನೋಡಿ. ಸ್ನೇಹಿತರೆ ಪೈಪ್ ಹೇಳಿದರು, ಪೈಪ್ ಹೊಸ ತೊಗೊಂಡಿದ್ವಿ ಮನೆಯಲ್ಲಿ, ತೊಗೊಂಡ್ಕೊಳ್ಳೋಣ ಅಂದ್ಬಿಟ್ಟು.
ಗೈಸ್ ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿ ಹತ್ರ 1 ಗಂಟೆ ಊಟ ಟೈಮಿಂಗ್ಸ್ ಆಯಿತು. ಸೊ ಇಷ್ಟು ಸಾಗಿಸ್ಕೊಂಡಿದ್ದಾರೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇಷ್ಟು ನೀರು ಕೂಡ ಬಿಟ್ಕೊಡ್ತಿದ್ದಾರೆ. ಇಲ್ಲಿ ಒಂದು ಡ್ರಮ್ ತಂದು ಕೊಟ್ಟಿದ್ದೀವಿ. ಸೊ ಇದು ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿಕೊಂಡು ಮೇಲ್ಗಡೆ ಏನಿದೆ ಈ ಕಡೆ ಏನಂತಾರೆ ಇದು ಕೈಪಿಡಿ. ಸೊ ಈ ಕೈಪಿಡಿಯಿಂದ ಕೆಲಸ ಶುರು ಮಾಡ್ತಾರೆ. ಸೊ ಕೆಳಗಡೆ ಎಲ್ಲ ಕಟ್ಕೊಂಡಿದ್ದಾರೆ. ಇನ್ನು ಊಟ ಮಾಡಿಕೊಂಡು ಕೆಲಸನ ಶುರು ಮಾಡ್ತಾರೆ. ಇವಾಗ ಊಟ ಮಾಡ್ಕೊಂಡು ಬಂದರು. 1 ಅವರ್ 1 ಗಂಟೆಗೆ ಹೋಗಿದೆ, 2 ಗಂಟೆಗೆ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಬಂದರು. ಸೊ ಇವಾಗ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಅದನ್ನು ನೆನೆಸ್ಕೊಳ್ತಾರೆ. ಗೋಡೆನ ನೆನೆಸ್ಕೊಂಡು ಇವಾಗ ಇಲ್ಲಿಂದ ಶುರು ಮಾಡ್ತಾರೆ. ಆಲ್ಮೋಸ್ಟ್ ಇವತ್ತು ಬಂದ್ಬಿಟ್ಟು ಈ ಒಂದು ಲೈನ್ ಏನಿದೆ ಕೈಪಿಡಿ, ಸೊ ಇದು ಫಿನಿಷ್ ಮಾಡ್ಕೊಳ್ತಾರೆ. ಏನಕ್ಕಂದ್ರೆ ಸಾರ್ವೆ ಕಟ್ಟೋದೇ ಇವತ್ತು ಅರ್ಧ ದಿನ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ. ಸೊ ಅದರಿಂದ ಇವತ್ತು ಸಾರ್ವೆ ಈ ಕಡೆ ಏನಿದೆ ಕೈಪಿಡಿ, ಸೊ ಅದು ಮೇಲ್ಗಡೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾರೆ ಇವತ್ತು. ಸೊ ನೋಡೋಣ ಇವತ್ತು ಎಷ್ಟಾಗತ್ತೆ ಏನು ಎತ್ತ ಅಂತ. ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ ಎಷ್ಟು ಕೆಲಸ ಆಗಿದೆ ಏನು ಎತ್ತ ಅಂತ ತೋರಿಸ್ತೀನಿ. ಎಸ್ ಇವಾಗ ಬಂದ್ಬಿಟ್ಟು 3 ಜನ ಈ ಕಡೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಎಲ್ಪ್ಗೆ 4 ಜನ, 3 ಜನ ಲೇಡೀಸು, 1 ಜೆಂಟ್ಸು. ಈ ಕಡೆ ಬಂದ್ಬಿಟ್ಟು 3 ಜನ ಮೇಸ್ತ್ರಿ ಕೆಲಸ ಮಾಡ್ತಿರೋದು, ಅಂದರೆ ಪ್ಲಾಸ್ಟಿಂಗ್ ಮಾಡ್ತಿರೋದು. ಆ ಕಡೆಯಿಂದ ಎಲ್ಲ ಹೆಲ್ಪಿಂಗು. ಸೊ ನೋಡೋಣ, ಇವತ್ತು ಸ್ವಲ್ಪ ಜಾಸ್ತಿ ಜನ ಕರ್ಕೊಂಡ್ಬಿಟ್ಟಾರೆ ಮೇಸ್ತ್ರಿ. ಈ ಥರ ಆದರೆ ಪಾಪ ಮೇಸ್ತ್ರಿಗೂ ಲಾಸು. ಸೊ ನೋಡಿ ದೂರದಿಂದ ಈ ಥರ ಕಾಣಿಸುತ್ತೆ. 3 ಜನ ಮಾಡ್ತಿರೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಅನಿಸುತ್ತೆ. ಗೈಸ್ ಇವಾಗ ಬಂದ್ಬಿಟ್ಟು ಫಿನಿಶಿಂಗ್ ಹತ್ರ ಬಂದಿದೆ. ಮೇಲ್ಗಡೆ ಪಟ್ಟಿ ಥರ ಎಳಿತಾರೆ ನೋಡಿ, ಅದು ಮಾಡ್ತಿದ್ದಾರೆ. ಅದೊಂದು ಮಾಡೋದೇ ಟೈಮ್ ಹಿಡಿತಿರೋದು, ಬೇರೆದೆಲ್ಲ ಆಗೋಯ್ತು. ಅದೊಂದು ಮಾತ್ರ ಫಿನಿಶಿಂಗ್ ಬರಬೇಕಲ್ಲ, ಸೊ ಅದಕ್ಕೆ ಲೇಟ್ ಆಗ್ತಾಯಿದೆ. ಈಗ ಮೇಲ್ಗಡೆಯಿಂದ ನೀಟಾಗಿ ಮಾಡ್ಕೊಂಬರ್ತಾರೆ. ಒಂದು ಪಟ್ಟಿ ಥರ ಒಂದು ಲೈನ್ ಬರುತ್ತಲ್ಲ ಅದು, ಸೊ ಮಾಡ್ತಾಯಿದ್ದಾರೆ. ಟೈಮ್ ಹತ್ರ ಆಗೋಯ್ತು. ಮಳೆ ಬರೋಂಗೇನು ಇಲ್ಲ ಇವತ್ತು, ನೋಡೋಣ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಟೈಮು 4:50 ಆಗಿದೆ. ಸೊ ಟೀ ತಗೊಂಬಂದು ಕೊಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಗೈಸ್. ಕೆಲಸ ಬಂದ್ಬಿಟ್ಟು ಇವಾಗ ಮೇಲ್ಗಡೆ ಅದು ಕೈಪಿಡಿ ಆಗಿದೆ, ಅದಕ್ಕೆ ಪಟ್ಟಿ ಮಾಡಿಬಿಟ್ಟು ಇವತ್ತು ಎಂಡ್ ಮಾಡ್ತಾರೆ ಕೆಲಸನ. ಸೊ ಟೀ ತೊಗೊಂಡೋಗಿ ಕೊಟ್ಬಿಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಈಗ ಟೈಮ್ 6 ಗಂಟೆ 10 ನಿಮಿಷ ಆಗಿದೆ. ಸೊ ಮೇಲ್ಗಡೆ ಕೈಪಿಡಿದು ಫಿನಿಷ್ ಮಾಡ್ತಿದ್ದಾರೆ. ಮೇಲ್ಗಡೆ ಪಟ್ಟಿ ಮಾಡ್ತಿದ್ದಾರೆ ನೋಡಿ. ಆ ಪಟ್ಟಿ ಮಾಡೋದು ಸ್ವಲ್ಪ ಲೇಟ್ ಆಗಿದ್ದು. ಕೈಪಿಡಿ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಬಿಟ್ಟಿದ್ರು. ಆ ಪಟ್ಟಿ ಒಂದು ಲೇಟ್ ಆಗಿರೋದು. ಸೊ ಸಿಮೆಂಟ್ ಬಂದ್ಬಿಟ್ಟು ಹತ್ತಿರ 1.5 ಮೂಟೆ ಯೂಸ್ ಮಾಡ್ಕೊಂಡಿದ್ದಾರೆ ಸಿಮೆಂಟು. ಸೊ ಇವತ್ತಿಗೆ ಎಷ್ಟು ಕೆಲಸ ಆಗಿರುತ್ತೆ. ಸೊ ಪೈಪಲ್ಲಿ ಈಚೆ ಐತಿ, ಪೈಪ್ ಹೊಡೆ ಹಾಕ್ಬಿಟ್ಟು ಹೋಯ್ತಾ ಇರೋದಷ್ಟೇ. ಸಿಮೆಂಟನ್ನು ಮುಚ್ಕೊಳ್ಬೇಕು.